75ನಲ್ಲಿ ಅತಿ ಸೂಕ್ಷ್ಮ ಅಪಘಾತ ಸ್ಥಳಗಳನ್ನು ಗುರುತಿಸಿ ಕೇಂದ್ರ ಸರ್ಕಾರ ನೂರಾರು ಕೋಟಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವಂತಹ ಮೇಲ್ಸೇತುವೆಗಳು ಕಳಪೆ ಹಾಗೂ ಆಮೆಗತಿಯಲ್ಲಿ ನಡೀತಿದ್ದರೂ ಅದಕ್ಕೆ ಸಂಬಂಧಪಟ್ಟ NHAI ಅಧಿಕಾರಿಗಳಿರ್ಬೋದು ಮತ್ತು ಜನಪ್ರತಿನಿಧಿಗಳು ಮೌನವಾಗಿರುವುದಕ್ಕೆ ಅಪಘಾತ ಸ್ಥಳಗಳಾಗಿ ಜನರ ಪ್ರಾಣವನ್ನು ಹಿಂಡುವಂತಹ ಬಲಿ ಪಡೆಯುವಂತಹ ಮೇಲ್ಸೇತುವೆ ಕಾಮಗಾರಿಗಳಾಗಿ ಮಾರ್ಪಟ್ಟಿದ್ದರೂ ಅದಕ್ಕೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಎಲ್ಲಿದ್ದಾರೆ, ನಾಪತ್ತೆಯಾಗಿದ್ದಾರೆ ಅಂತೆಲ್ಲ ಪ್ರಶ್ನೆ ಮಾಡುವ ಜೊತೆಗೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ 75ನಲ್ಲಿ ಸುಮಾರು ಸಾವಿರಾರು ವೆಹಿಕಲ್ಗಳು ಓಡಾಡ್ತವೆ. ಯಾಕಂದರೆ ಚೆನ್ನೈ ಮತ್ತು ತಿರುಪತಿಗೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಇರುವುದರಿಂದ ಪ್ರತಿನಿತ್ಯ ಸಾವಿರಾರು ವೆಹಿಕಲ್ಗಳು ಓಡಾಡಿ ಲಕ್ಷಾಂತರ ಜನ ಪ್ರಯಾಣಿಕರು ಓಡಾಡುವಂಥ ಸ್ಥಳದಲ್ಲಿ ಅತಿ ಸೂಕ್ಷ್ಮ ಸ್ಥಳವಾದ ಈ ತಾಯ್ಲೂರು ಮೇಲ್ಸೇತುವೆ ಅಂತ ನಾವು ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ. ಇದು ಅತಿ ಸೂಕ್ಷ್ಮವಾದ ಸ್ಥಳ. ಇಲ್ಲಿ ನೂರಾರು ವೆಹಿಕಲ್ ಇದೆ. ಇಲ್ಲಿನ ಮುದ್ದಾಂಬಿಕಾ ಪ್ರೈವೇಟ್ ಲಿಮಿಟೆಡ್ ಅಂತೆ ಗುತ್ತಿಗೆದಾರ ಅವನು ಕೇಳಿದರೆ ಅವನು ಫೋನೇ ಎತ್ತಲ್ಲ. ಇನ್ನು ಇಲ್ಲಿ ಸೈಟ್ ಇಂಜಿನಿಯರ್ ಹರಿ ಅಂತಿದ್ದಾನೆ, ಅವನು ಕರೆ ಮಾಡಿದ್ರು ಅವನು ಫೋನೇ ಎತ್ತಲ್ಲ. ನಮಗೆ ಗೊತ್ತಿಲ್ಲ, ನಮಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿಲ್ಲ, ಬಿಲ್ ಅಮೌಂಟ್ಗಳಾಗ್ತಾ ಇಲ್ಲ ಅಂತೇಳಿ ಜನರ ಜೀವನದ ಜೊತೆ ಮತ್ತು ಅವರ ಪ್ರಾಣದ ಜೊತೆ ಚೆಲ್ಲಾಟವಾಡುತ್ತಿರುವ ತಾಯ್ಲೂರು ಮೇಲ್ಸೇತುವೆ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು. ಆಮೆಗತಿಯಲ್ಲಿ ನಡೆಯುತ್ತಿರುವ ಈ ಒಂದು ಕಾಮಗಾರಿಗೆ ವೇಗದ ಚಾಲನೆಯನ್ನು ನೀಡಬೇಕೆಂತೇಳಿ ಇಲ್ಲಿನ ಸ್ಥಳೀಯ ಸಂಸದರನ್ನು ಮತ್ತು ಜನಪ್ರತಿನಿಧಿಗಳನ್ನು, ತಾಲೂಕು ಆಡಳಿತವನ್ನು, ಜಿಲ್ಲಾಡಳಿತವನ್ನು ಹಾಗೂ NHAI ಅಧಿಕಾರಿಗಳನ್ನು ಮನವಿ ಮಾಡುವ ಜೊತೆಗೆ ಏನಾದರೂ ಈ ತಾಯ್ಲೂರು ಮೇಲ್ಸೇತುವೆಗೆ ಈ ಕೂಡಲೇ ವೇಗದ ಮಿತಿಯನ್ನು ಹೆಚ್ಚಿಸಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಕಳಪೆ ಕಾಮಗಾರಿಯನ್ನು ತನಿಖೆ ಮಾಡಲು ವಿಶೇಷ ತಂಡ ರಚನೆ ಮಾಡಿ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು. ಸಾವಿರಾರು ಪ್ರಯಾಣಿಕರು ಪ್ರಯಾಣ ಮಾಡುವಂತಹ ರಸ್ತೆಯಲ್ಲಿ ಯಾವುದೇ ರೀತಿಯ ಸೂಚನಾ ಫಲಕಗಳಿಲ್ಲ. ನಾವು ನೋಡ್ತಾ ಇದ್ದೀವಿ ನೋಡಿ, ಹಳ್ಳ ಇದೆ, ಬಿದ್ದಿದೆ ಬಂದು ಪಾತಾಳ ಯಮಲೋಕ ಸೇರ್ತಾರೆ. ಮನೆ ಬಿಟ್ಟೆ ಈ ಒಂದು ಮೇಲ್ಸೇತುವೆಗಳ ಬಳಿ ಪ್ರಾಣವನ್ನು ಅಂಗೈಲಿಟ್ಟುಕೊಂಡು ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿ ಇರಿದ್ದರೂ ಸಹ ಗುತ್ತಿಗೆದಾರರ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಮತ್ತು ಅಧಿಕಾರಿಗಳು ನಾಪತ್ತೆಯಾಗಿಬಿಟ್ಟಿದೆ. ಇನ್ನು ಗುಣಮಟ್ಟ ಪರಿಶೀಲನೆ ಮಾಡುವ ಅಧಿಕಾರಿಗಳಂತೂ ಯಾವತ್ತೂ ದಾಬಾಗ್ಗಳಲ್ಲಿ ತಿಂದು ಕುಡ್ಕೊಂಡು ಇರ್ತಾರೆ ಹೊರತು ಈ ಒಂದು ರಸ್ತೆಯ ಕಾಮಗಾರಿಯ ಬಗ್ಗೆ ಚಕಾರ ವ್ಯಕ್ತ ಅಲ್ಲ. ಈ ಕೂಡಲೇ ಅತಿ ಸೂಕ್ಷ್ಮ ಸ್ಥಳವಾದ ತಾಯ್ಲೂರು ಮೇಲ್ಸೇತುವೆ ಕಾಮಗಾರಿಗೆ ವೇಗದ ಮಿತಿಯನ್ನು ಹೆಚ್ಚಿಸಿ ಈ ಕೂಡಲೇ ಕಳಪೆ ಕಾಮಗಾರಿಯನ್ನು ವೀಕ್ಷಣೆ ಮಾಡಬೇಕು. ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಆದಷ್ಟು ಬೇಗ ಈ ತಾಯ್ಲೂರು ಮೇಲ್ಸೇತುವೆ, ನರಸಿಂಹತೀರ್ಥ, ವಡ್ಡಳ್ಳಿ, ನಂಗಲಿ ಸೇತುವೆಗಳ ಕಾಮಗಾರಿಗಳನ್ನು ಈ ಕೂಡಲೇ ತ್ವರಿತಗತಿಯಲ್ಲಿ ಮುಗಿಸುವ ಮುಖಾಂತರ ಪ್ರಯಾಣಿಕರಿಗೆ ಆಗುತ್ತಿರುವ ಅನಾನುಕೂಲಗಳನ್ನು ತಪ್ಪಿಸಬೇಕು. ಪ್ರತಿ ಶನಿವಾರ ಭಾನುವಾರ ಬಂದರೆ ಖಂಡಿತವಾಗ್ಲೂ ಹೇಳ್ತೀನಿ, ಕಿಲೋಮೀಟರ್ ಗಟ್ಟಲೆ ಗಾಡಿಗೆ ನಿಲ್ತಿರ್ತವೆ. ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಈ ಒಂದು ಅವರ ಕಾಮಗಾರಿಗಳ ಅವ್ಯವಸ್ಥೆಯನ್ನು ಖಂಡಿಸಿ ದಿನಾಂಕ 24/6/2025 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಈ ತಾಯ್ಲೂರು ಮೇಲ್ಸೇತುವೆ ಕಾಮಗಾರಿಯ ಸ್ಥಳದಲ್ಲಿ ತಲೆಯ ಮೇಲೆ ಕಲ್ಲು ಹೊತ್ತು ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಳ್ಳುವ ಮುಖಾಂತರ ನಾಪತ್ತೆಯಾಗಿರುವ ಗುತ್ತಿಗೆದಾರರನ್ನು ಹುಡುಕಿಕೊಡಬೇಕು ಮತ್ತು ಭ್ರಷ್ಟಾಚಾರ ತೊಡಗಿರುವಂಥ ಅಧಿಕಾರಿಗಳಿಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಈ ಒಂದು ಮೇಲ್ಸೇತುವೆಗಳನ್ನು ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿ ಜನಸಾಮಾನ್ಯರ ಪ್ರಾಣವನ್ನು ಉಳಿಸಬೇಕೆಂದು ಈ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳನ್ನು ಒತ್ತಾಯಿಸಿ ದಿನಾಂಕ 24/6/2025 ಮಂಗಳವಾರ ಬೆಳಗ್ಗೆ ತಾಯ್ಲೂರು ಮೇಲ್ಸೇತುವೆ ಬಳಿ ಹೋರಾಟ ಮಾಡಲು ರೈತ ಸಂಘದ ಸಭೆಯಲ್ಲಿ ನಾವು ನಿರ್ಧಾರ ಮಾಡ್ತಾ ಇದ್ದೀವಿ.